ನಮಸ್ಕಾರ ಎಲ್ಲ ಜನಮತ ವೀಕ್ಷಕರಿಗೆ. ಇವತ್ತು ನಾನು ನಿಮಗೆ ಕೊಡ್ತಾ ಇರೋದು ಸಂಪೂರ್ಣ ವಿಶ್ಲೇಷಣೆ. ಇದೇನು ಅಂದರೆ ಯಾಕೆ ಈ ಸೋಲು ಆಯಿತು ಬಿ ಜೆ ಪಿಯವ್ರಿಗೆ, ಯಾವ ವಿಷಯದಲ್ಲಿ ಅವರು ಆತ್ಮಾವಲೋಕನ ಮಾಡ್ಕೋಬೇಕು ಏನು ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಇದು ಮೊದಲನೇದಾಗಿ ಬಿ ಜೆ ಪಿ ಅವ್ರದ್ದು ಫೇಲ್ಯೂರ್ ಬಗ್ಗೆ ಮಾತಾಡೋಣ. ಇದು ಆಗೋದಕ್ಕೆ ಕಾರಣ ಇಲ್ಲಿ ಭಾಳ ಮುಕ್ತವಾಗಿ ಮಾತಾಡ್ತೀನಿ ನಾನು. ಇದು ವಿಚಾರಗಳು ಇರೋ ವಿಚಾರನ ನೇರವಾಗಿ ಮಾತಾಡೋಣ. ಬೇಜಾರಾಗ್ಬೋದು ಒಂದಷ್ಟು ಜನಕ್ಕೆ. ಸ್ವಂತ ನಾನು ಒಂದು ವ್ಯಕ್ತಿಯ ಅಭಿಮಾನಿ, ಆ ವ್ಯಕ್ತಿ ಅಥವಾ ಆ ಪಕ್ಷಕ್ಕೂ ನಾನು ದುಡಿದಿರೋದ್ರಿಂದ ನನ್ನ ಸಹ ಏನು ಮಿತ್ರರಿಗೂ ಸ್ವಲ್ಪ ಬೇಜಾರಾಗ್ಬೋದು, ರಾಜಕೀಯ ಮಿತ್ರರಿಗೂ. ಈಗ ಮೊದಲನೇದಾಗಿ ಮೋದಿಯವರ ಇದಕ್ಕೆ ವಿಚಾರಕ್ಕೆ ಬರೋಣ. ಮೋದಿಯವರ ವಿಚಾರಕ್ಕೆ ಬಂದಾಗ ಈಗ ಒಂದು ಅಥಾರಿಟೇಟಿವ್ ಒಂದು ಏನು ನಡೆಯುತ್ತೋ ಅವ್ರದ್ದು ನಡ್ಕೊಳ್ಳೋ ರೀತಿ ಇವ್ರ ಹತ್ರ, ಅವ್ರ ಪಾರ್ಟಿ ವರ್ಕರ್ಸ್ ಹತ್ರ. ಸೊ ಅದು ಸ್ವಲ್ಪ ಅವ್ರ ಪಾರ್ಟಿ ಲೀಡರ್ಸ್ಗಳು ಯಾರಿದ್ರು ಅವರು ಒಂಚೂರು ಬ್ಯಾಕ್ ಸ್ಟ್ಯಾಬಿಂಗ್ ಮಾಡೋರು. ಈಗ ಇಲ್ಲಿ ಕರ್ನಾಟಕದಲ್ಲಿ ಒಂದು ಪ್ರಿನ್ಸಿಪಲ್ನ ಅಳವಡಿಸ್ಕೊಂಡ್ರು, ಇದಕ್ಕೆ ತದ್ವಿರುದ್ಧವಾದ ಪ್ರಿನ್ಸಿಪಲ್ಲು ರಾಜಸ್ಥಾನದಲ್ಲಿ ಅಳವಡಿಸ್ಕೊಂಡ್ರು. ಇಲ್ಲೇನು ಅಂದರೆ ಯಡಿಯೂರಪ್ಪನವ್ರನ್ನ ಅವ್ರ ಮಕ್ಕಳನ್ನ ಪೂರ್ತಿ ಮೇನ್ ಸ್ಟ್ರೀಮಿಗೆ ಬಿಟ್ಟರು. ಇಲ್ಲಿ ಒಬ್ಬರಿಗೆ MP ಸೀಟು, ಒಬ್ಬರಿಗೆ ರಾಜ್ಯಾಧ್ಯಕ್ಷ ಸ್ಥಾನ, ಮತ್ತು ಯಡಿಯೂರಪ್ಪನವ್ರು ಹೇಳಿದವ್ರಿಗೆ ಟಿಕೆಟು. ಸೊ ಅದು ರಿಸಲ್ಟ್ ಬಂದಿದೆ, ಅದನ್ನು ನಾನು ತರ್ಕ ಮಾಡ್ತಾಯಿಲ್ಲ. ಅದೇ ಫಾರ್ಮುಲಾನ ಅಲ್ಲಿ ರಾಜಸ್ಥಾನದಲ್ಲಿ ವಸುಂಧರಾ ರಾಜೆಗೆ ಅಪ್ಲೈ ಮಾಡಲಿಲ್ಲ. ಸೊ ಅಲ್ಲಿ ವಸುಂಧರಾ ರಾಜೆನ ಸೈಡ್ಲೈನ್ ಮಾಡಿದ್ದು ಭಾಳ ಕಷ್ಟಗಳಿಗೆ ಕಾರಣ ಆಯಿತು. ಅಲ್ಲಿ ಏನು ಇವಾಗ ಕಾಂಗ್ರೆಸ್ 8-9 ಸೀಟ್ ಬರೋದಕ್ಕೆ ಕಾರಣ ಆಯಿತು, ಅದೊಂದು. ಆಮೇಲೆ ಅಲ್ಲಿ ಸ್ಟ್ರಾಂಗ್ ಆಗಿರೋ ಒಂದು ಮುಖ್ಯಮಂತ್ರಿನ ಕೂಡಿಸ್ಲಿಲ್ಲ. ಅಲ್ಲಿ ಒಂದು ಬ್ರಾಹ್ಮಿನ್ಸ್ ಕಮ್ಯುನಿಟಿಯವ್ರನ್ನ, ರಜಪೂತ್ಗಳು, ಕ್ಷತ್ರಿಯಾಸು ಅಥವಾ ಹಿಂದುಳಿದ ವರ್ಗದವರು ಜಾಸ್ತಿ ಇರುವಂಥ ಒಂದು ರಾಜ್ಯದಲ್ಲಿ ಯಾರು ಬ್ರಾಹ್ಮಿನ್ಸ್ ಪಾಪ್ಯುಲೇಷನ್ ಕಮ್ಮಿ ಜೈಪುರಲ್ಲಿ, ರಾಜಸ್ಥಾನಲ್ಲಿ. ಸೊ ಅಂಥ ಕಡೆ ಹೋಗಿ ಒಂದು ಬ್ರಾಹ್ಮಿನ್ ಮುಖ್ಯಮಂತ್ರಿನ ಕೂಡಿಸಿದ್ರು. ಸೊ ಅವರು ಅಷ್ಟು ಆ್ಯಕ್ಟಿವ್ ಆಗಿಲ್ಲ, ಅಷ್ಟು ಪ್ರೊಆಕ್ಟಿವ್ ಆಗಿಲ್ಲ, ಮತ್ತು ಅಷ್ಟು ಸ್ಟ್ರಾಂಗ್ ಲೀಡರ್ ಅಲ್ಲ ಆತ, ಅದನ್ನು ಒಪ್ಕೊಳ್ಳೋಣ. ಸೊ ಅದು ಒಂದು ಪ್ಲಸ್ ವಸುಂಧರಾ ರಾಜೆ ಇದು ಎಫೆಕ್ಟು ಅಲ್ಲಿ ಏಟು ಬಿತ್ತು. ಅಲ್ಲಿ 9 ಸೀಟ್ ಏಟು ಬಿದ್ದಿದ್ದು. ಮತ್ತು ಇಲ್ಲಿ ಕರ್ನಾಟಕದಲ್ಲಿ 9 ಸೀಟ್ ಕಮ್ಮಿ ಆಗಿದ್ದು. ಲಾಸ್ಟ್ ಟೈಮ್ 25 ಗೆದ್ದಿದ್ರು, ಈ ಸಲ 16. ಅದು ಏನಕ್ಕೆ ಸೆಲೆಬ್ರೇಷನ್ ಮಾಡ್ತಾಯಿದ್ದಾರೆ ಅಂತ ನನಗಂತೂ ಗೊತ್ತಾಗಲಿಲ್ಲಪ್ಪ ಬಿ ಜೆ ಪಿ ಲೀಡರ್ಗಳು. ನಿನ್ನೆ ಇಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇರೋದಕ್ಕೆ ಅವ್ರ ಮೇಲೆ ನಾವು ಗೆದ್ವಿ ಅನ್ನೋದಕ್ಕೆ, ಅಥವಾ DK ಶಿವಕುಮಾರ್ ಅವ್ರ ತಮ್ಮನ್ನು ಸೋಲಿಸ್ಬಿಟ್ವಿ ಅನ್ನೋದಕ್ಕೆ ಸೆಲೆಬ್ರೇಟ್ ಮಾಡ್ತಾಯಿದ್ರೆ, ಏನಕ್ಕೆ ಸೆಲೆಬ್ರೇಷನ್ ಮಾಡ್ತಾಯಿದ್ರು ಅನ್ನೋದು ನನಗೆ ಗೊತ್ತಿಲ್ಲ. ಅಲ್ಲ ರೀ, ನಿಮ್ಮದು 9 ಸೀಟ್ ಕಮ್ಮಿ ಆಗಿದೆ, ಅಲ್ಲಿ ಸೆಂಟ್ರಲಲ್ಲಿ ಸೀಟ್ ಶಾರ್ಟೇಜ್ಗಳಾಗಿದೆ. ಈಗ ಮೋದಿಯವರು ಒಂಥರ ಗಾಯಗೊಂಡಿರೋ ಸಿಂಹ ಥರ ಆಗಿದ್ದಾರೆ. ನೀವು ಏನಕ್ಕೆ ಇಲ್ಲಿ ಕುಣಿದು ಕುಪ್ಪಳಿಸಿ ಹಂಚ್ಕೊಂಡು ರೋಡಲ್ಲ ಸೆಲೆಬ್ರೇಷನ್ ಮಾಡ್ತಾಯಿದ್ದೀರಾ ನೀವು? ಏನು ಕಾರಣ ಹೇಳಿ ಹೋಲಿ ನೋಡೋಣ. ಅವ್ರ ಗೌರ್ಮೆಂಟ್ ಇದ್ದಾಗ ನಾವು 16 ಸೀಟ್ ಗೆದ್ದಿದ್ದೀವಿ ಅಂತನಾ? ಕಮ್ಮಿ ಆಗಿದೆ, ಅದನ್ನು ನೋಡ್ರಪ್ಪ. ಇದೇ ಪ್ರಾಬ್ಲಮ್ ಆಗ್ತಾ ಇರೋದು ಬಿ ಜೆ ಪಿನಲ್ಲಿನೇ. ಇದು ಕಾನ್ಫಿಡೆನ್ಸ್ ಅನ್ನಲ್ಲ, ಇದು ಓವರ್ ಕಾನ್ಫಿಡೆನ್ಸ್ ಅಂತ ಅನ್ನಲ್ಲ, ಒಂಥರ ಪೆದ್ದತನ ಅಂತಾರೆ. ಇದಕ್ಕೆ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಬೀದಿಗಳಲ್ಲಿ. ನಾನು ಅದೇ ಅಂದ್ಕೊಂಡು ಏನಕ್ಕೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಇವರು ಅಂತ. 9 ಸೀಟ್ ಕಮ್ಮಿ ಮಾಡ್ಕೊಂಬಿಟ್ಟು ಸೆಲೆಬ್ರೇಷನ್ ಮಾಡ್ತೀರಾ? ಅವ್ರಿಗೆ 1ರಲ್ಲಿ ಇದ್ದವ್ರು 9 ಬಂದಿದ್ದಾರೆ. ನೀವು ಹೇಳ್ಬೋದು ನಿಮ್ಮ ಗೌರ್ಮೆಂಟ್ ಇದ್ದು ನೀವು 9 ಸೀಟ್ ಗೆದ್ದಿದ್ದೀರಾ ಅಂತ. ಆದರೆ ಅವ್ರ ಪರ್ಫಾರ್ಮೆನ್ಸು 1:9 ಆಗಿದೆಯಲ್ಲಪ್ಪ. ಒಂದೇ DK ಸುರೇಶ್ ಒಬ್ಬರೇ ಗೆದ್ದಿದ್ದು ಲಾಸ್ಟ್ ಟೈಮ್. ಈ ಸಲ 9 ಸೀಟ್ ಗೆದ್ಕೊಂಡು ಕೂತಿದ್ದಾರಲ್ಲ ಅವರು. ಅವರಲ್ಲೆಲ್ಲ ಮಕ್ಕಳಿಗೆ ಜವಾಬ್ದಾರಿಗಳು ಕೊಟ್ಬಿಟ್ರು. ಕಂಟ್ರಿಗೆ ಹೇಳಿದ್ರು, ಹೋಗಿ ನಿನ್ನ ಮಗನ ಗೆಲ್ಸ್ಕೊ ಅಂತ ಹೇಳಿದ್ರು. ಅಲ್ಲಿ ಜಾರಕಿಹೊಳಿಗೆ ಹೇಳಿದ್ರು, ಸತೀಶ್ ಜಾರಕಿಹೊಳಿಗೆ ಹೋಗಿ ನಿನ್ನ ಮಗಳನ್ನ ಗೆಲ್ಸ್ಕೊಳಪ್ಪ ಅಂದರು. ಹೆಬ್ಬಾಳ್ಕರ್ಗೆ ಹೇಳಿದ್ರು, ನಿನ್ನ ಮಗನ ಗೆಲ್ಸ್ಕೊ ಅಂದರು. ಎಲ್ಲ ಸೀಟ್ಗಳು ಕೊಟ್ಟರು, ಮಾಡಿದ್ರು, ಯಾವುದೋ ಒಂದಷ್ಟು ರಿಸಲ್ಟ್ ಬಂತು, ಮಾಡ್ಕೊಂಡ್ರು ಉತ್ತರ ಕರ್ನಾಟಕದಲ್ಲಿ. ನೀವೇನಕ್ಕೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಅದನ್ನು ಹೇಳಿ ಫಸ್ಟು. ಈ ಥರದಕ್ಕೆ ಎಲ್ಲ ಸ್ವಲ್ಪ ಹೋಗೋದಲ್ಲ ಎಲ್ಲರೂ. ನೀವು ಅಲ್ಲಿ ದೇಶನ ಇವತ್ತು ಈ ಥರ ಪರಿಸ್ಥಿತಿ ತೊಗೊಂಬಂದಿಟ್ಟಿರೋದು. ಇದೊಂದಾಯಿತು. ಈಗ ಕರ್ನಾಟಕದಲ್ಲೂ 9 ಸೀಟ್ ಏಟ್ ಬಿದ್ದಿದ್ದು, ರಾಜಸ್ಥಾನದಲ್ಲಿ 9 ಸೀಟ್, 18 ಸೀಟ್ ತೆಗೆದು ಪಕ್ಕಕ್ಕೆ ಇಡಿ. ಇನ್ನು ಮೇಜರ್ ಏಟ್ ಬಿದ್ದಿದ್ದು ಉತ್ತರ ಪ್ರದೇಶ. ಅಲ್ಲಿ ಹೋಗಿ ಇವಾಗ ಅದನ್ನು ಇದು ಮಾಡೋಣ. ಮೋದಿಯವರೇ, ನಿಮಗೆ ನಾನೊಬ್ಬ ವ್ಯಕ್ತಿಯಾಗಿ ನಾನು ಯಾವ ಇದಕ್ಕೂ ಸಮ ಅಲ್ಲ ನಿಮ್ಮ ಬಗ್ಗೆ ಮಾತಾಡೋದಕ್ಕೆ. ಆದರೆ ನಿಮ್ಮ ಅಭಿಮಾನಿಯಾಗಿ ನಾನು ಕೇಳ್ತಾ ಇರೋದು ಪ್ರಶ್ನೆ ಏನು ಅಂದರೆ, ನೀವು ನಿಮ್ಮ ಪಕ್ಷದಲ್ಲಿರೋ ಲೀಡರ್ಗಳನ್ನ ಸೈಡ್ಲೈನ್ ಮಾಡಿದ್ದು ಮುಳುವಾಯ್ತಾ? 1.25 ಕೋಟಿ ಜನಸಂಖ್ಯೆ ಇದೆ ಬ್ರಾಹ್ಮಣರದ್ದು ಉತ್ತರ ಪ್ರದೇಶದಲ್ಲಿ. 1.25 ಕೋಟಿ. ಅದರಲ್ಲಿ ಸುಮಾರು ಒಂದು 80-85 ಲಕ್ಷ ಜನ ವೋಟರ್ಸ್ ಇದ್ದಾರೆ. ಅವರು ಸುಮಾರು 70 to 80 lakhs ವೋಟರ್ಸ್ ಇದ್ದಾರೆ, ಬ್ರಾಹ್ಮಿನ್ಸ್ ವೋಟಿಂಗ್ ಪಾಪ್ಯುಲೇಷನ್. ನೀವು ಮುರಳಿ ಮನೋಹರ್ ಜೋಶಿ ಅವ್ರನ್ನ LK ಅದ್ವಾನಿ ಅವ್ರನ್ನ ಸೈಡ್ಲೈನ್ ಮಾಡಿದ್ದು ಇವಾಗ ಏಟ್ ಬಿತ್ತಾ? ಆಗಿರುತ್ತೆ. ಅವ್ರಿಗೆ ಇನ್ವಿಟೇಷನ್ ಹೋಗಿರಲಿಲ್ಲ. ಅದ್ರ ಬಗ್ಗೆ ಮೆಸೇಜ್ಗಳು ಹಾಕಿದಾಗ ನಾನು ಮೆಸೇಜ್ ಹಾಕಿದೆ. ಕೆಡವಕ್ಕೆ ಅವತ್ತು ಅವ್ರು ಕೆಡವಿದ್ದಕ್ಕಲ್ವಾ ಸ್ವಾಮಿ ಇವತ್ತು ನೀವು ಕಟ್ತಾ ಇರೋದು ಅಂತ ನಾನು ಒಂದು ಮೆಸೇಜ್ಗಳು ಹಾಕಿದೆ ನನ್ನ ಸ್ನೇಹಿತ ವರ್ಗದಲ್ಲಿ. ನೀವು ಆ ಥರ ಮಾಡಿದ್ದು ಅಲ್ಲಿ ನಿಮಗೆ ಇದಕ್ಕೆ ಇವತ್ತು 34 ಸೀಟು ಸಮಾಜವಾದಿ ಪಾರ್ಟಿಗೆ ಬರೋಕ್ಕೆ ಅದು ಒಂದು ಕಾರಣ. ಇಷ್ಟಲ್ಲೇ ಬರುತ್ತೆ ನೋಡಿ, ನೀವು ವಿಶ್ಲೇಷಣೆ ಮಾಡಿ. ಬರೀ ಮುಸ್ಲಿಮ್ಸು ಮಾತ್ರ ಸಮಾಜವಾದಿ ಪಾರ್ಟಿ ಹಿಂದೆ, ಕಾಂಗ್ರೆಸ್ ಹಿಂದೆ ನಿಂತ್ಕೊಂಡ್ರೆ ಇಂಥ ದೊಡ್ಡ ಡೇಟ್ ಬೆಳೆದಿಲ್ಲ. ಅಲ್ಲಿ ಮೇಲ್ವರ್ಗದ ಜನ ಏನಿದ್ದಾರೆ, ಅಂದರೆ ಅಪ್ಪರ್ ಕ್ಯಾಸ್ಟ್ ಅಂತ ಏನು ಕರಿತೀರಾ, ಆ ಬ್ರಾಹ್ಮಿನ್ಸು ಮತ್ತು ಕ್ಷತ್ರಿಯಾಸು ಅಲ್ಲಿರೋವಂಥವ್ರು ಕೂಡ ನಿಮಗೆ ಓಟ್ ಹಾಕಿಲ್ಲ. ಅದರಲ್ಲಿ ಬ್ರಾಹ್ಮಣರು ಓಟ್ ಹಾಕ್ತಿರೋದಕ್ಕೆ ಕಾರಣ ಏನು? ನೀವು ಮುರಳಿ ಮನೋಹರ್ ಜೋಶಿ, ಉತ್ತರ ಪ್ರದೇಶನವರಾದಂಥ ಮುರಳಿ ಮನೋಹರ್ ಜೋಶಿ ಮತ್ತು LK ಅದ್ವಾನಿ ಇವ್ರುಗಳ್ನ ನೀವು ಸೈಡ್ಲೈನ್ ಮಾಡಿದ್ದು, ಅವ್ರಿಗೆ ಅವಮಾನ ಮಾಡಿದ್ದು, ಇದೆಲ್ಲ ಗಣನೆಗೆ ಬರುತ್ತೆ. ಮತ್ತು ಈಗ ಕೇಳಿಬರ್ತಾ ಇರೋವಂಥ ನಿನ್ನೆ ಸಾಯಂಕಾಲದಿಂದ ಈಚೆಗೆ ರಿಸಲ್ಟ್ ಬಂದ ಮೇಲೆ ನಮಗೆ ಬರ್ತಾ ಇರೋಂಥ ಸುದ್ದಿಗಳು, ನಮಗೆ ಬರ್ತಾ ಇರೋ ಗುಸುಗುಸುಗಳ ಪ್ರಕಾರ
RSS ಕೂಡ ನಿಮ್ಮನ್ನ ಬ್ಯಾಕಿಂಗ್ ಮಾಡಿಲ್ಲ. ಎಲ್ಲ ಕಡೆ ಮೋದಿ ಕಾ ಗ್ಯಾರಂಟಿ 500 सीटों में मैं ही खड़ा हूँ, ಮೋದಿ को देके वोट दीजिए आप. ಅಲ್ಲೋದ್ರೆ ವೆಸ್ಟ್ ಬೆಂಗಾಲ್ಗೆ ಹೋದರೆ 40 ಸೀಟ್ಗೂ ನಾವು ನನ್ನ ಮುಖ ನೋಡಿ ಓಟ್ ಹಾಕಿ ಅಂತ ನೀವು ಹೇಳ್ತಾ ಇದ್ದಾಗ ನನಗೆ RSSನಲ್ಲಿ ಒಬ್ಬರು ನನ್ನ ಸ್ನೇಹಿತರು ಜನರಲ್ ಡಿಸ್ಕಷನಲ್ಲಿ ಅವ್ರು ಹಿಂಗೆ ಆಗಿದೆ ಅಂತ ಹೇಳಿಲ್ಲ, ಆಗಿರಬಹುದು ಚಾನ್ಸಸ್ ಇದೆ ಅನ್ನೋದು ಊಹಾಪೋಹಗಳು ಇವಾಗ ಜಾಸ್ತಿ ಇರುತ್ತೆ. ಬಟ್ ಲೆಕ್ಕಾಚಾರ ಮಾಡಿ ನೋಡಿದಾಗ ರಾಜಕೀಯ ವಿಶ್ಲೇಷಕರಾಗಿ ನಾವೆಲ್ಲ ಕೂತ್ಕೊಂಡು ಒಂದು ಗಣನೆ ಮಾಡಿ ನೋಡಿದಾಗ ಏನೇನು ಕಾರಣಗಳಿರ್ಬೋದು ಅನ್ನೋ ಇದು ಒಂದು ಕಾರಣ ನಮಗೆ ಎದ್ದು ಕಾಣುತ್ತೆ. ಹೋಗಪ್ಪ ನೀನೆಲ್ಲ ನಿನ್ನ ಹೆಸರು ಹೇಳ್ಕೊಂಡು ಮಾಡ್ತೀಯಲ್ಲ, ನಮ್ಮ RSS ನಿಮಗೆ ಬೇಕಾಗಿಲ್ಲ ಅಂತ RSSನವ್ರೇನಾದರೂ ಬ್ಯಾಕೌಟ್ ಆದ್ರಾ ಅಂತ ಪ್ರಶ್ನೆ ಕೇಳ್ತಾ ಇರೋದು. ಆಗಿದ್ದಾರೆ ಅಂತ ಹೇಳ್ತಾ ಇಲ್ಲ, ಅವ್ರೇನಾದರೂ ಬ್ಯಾಕೌಟ್ ಆದ್ರಾ? ಈಗ ಇಲ್ಲೇನು ತಲೆ ಮೇಲೆ ಆಕಾಶ ಬಿದ್ದೋಗ್ಬಿಟ್ಟಿಲ್ಲ. ಇವಾಗ ನೀವೇ ಪ್ರಧಾನಮಂತ್ರಿ ಆಗ್ತೀರಾ, ನಮ್ಗಳಿಗೆ ಅಭಿಮಾನಿಗಳಿಗೆ ನಾವು ಹೇಳ್ತಾ ಇರೋದು, ನಮಗೇನು ಇವಾಗ ನೀವೇ ಪ್ರಧಾನಿ ಕೂತ್ಕೊಂತೀರಾ. ಬಟ್ ಒಂದು ಸ್ಟ್ರಾಂಗರ್ ಪ್ರಧಾನಿ, ನಿಮ್ಮ ಆ ನಡಿಗೆ, ಒಂದು ಸಿಂಹ ನಡಿಗೆ, ಆ ಒಂದು ನೋಟ, ಆ ಕಾನ್ಫಿಡೆನ್ಸು, ಆ ಡಿಸಿಷನ್ ಮೇಕಿಂಗು ಇದೆಲ್ಲ ಸ್ವಲ್ಪ ಕಮ್ಮಿ ಆಗಿಬಿಡುತ್ತಲ್ಲ. ನೆನ್ನೆ ನಿಮ್ಮ ಧ್ವನಿ ನೋಡಿ ನಮಗೆ ಒಂಥರ ಬೇಜಾರಾಯಿತು. ನೆನ್ನೆ ನಿಮ್ಮ ಕಣ್ಣುಗಳು ನೋಡಿ, ನಿಮ್ಮ ಕಣ್ಣಲ್ಲಿ ಇದ್ದಂಥ ಒದ್ದೆ ನೀರುಗಳು ನೋಡಿ ಕಣ್ಣೀರು ಇದಾಗಿದ್ದು ನಮಗೂ ಬೇಜಾರಾಯಿತು. ಎಂಥ ಧೀಮಂತ ನಾಯಕ ಇವತ್ತು ಒಂದು ಗಾಯಗೊಂಡಿರೋ ಸಿಂಹ ಆಗ್ಬಿಟ್ಟಿದ್ದೀರಾ. ಇವತ್ತು ನೀವು ಗಾಯಗೊಂಡಿರೋ ಸಿಂಹ ಆಗಿದ್ದೀರಾ. ಅದು ಹೆಂಗೆ, ಏನಕ್ಕೆ ಅದು ಕಾರಣ? ಅದು ಇವೆಲ್ಲ ಕಾರಣಗಳಿರುತ್ತೆ. ಅದನ್ನು ನಿಮಗೆ ಹೇಳೋದಕ್ಕೆ ಯಾರಿಗೂ ಧೈರ್ಯ ಇಲ್ಲ. ಅಲ್ಲೇ ಯಾರು ಹೇಳೋವಂಥವ್ರು ನಿಮಗಿಲ್ಲ. ನೀವು ಆ ಪೊಸಿಷನಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೀರಾ. ನಾವುಗಳೇ ಯಾರನ ನಮ್ಮ ತಾತ ಹತ್ರನೋ ನಮ್ಮ ತಂದೆ ಹತ್ರನೋ, ಇವತ್ತು ನಮ್ಮ ತಂದೆ ಇದ್ದರೆ ನಿಮ್ಮ ವಯಸ್ಸು 72 ವರ್ಷ ಅವ್ರಿಗೆ, ಅವ್ರ ಹತ್ರ ಹೋಗಿ ನಾವು ಏನು ಹೇಳಬೇಕು, ಅದನ್ನು ಯಾವ ರೀತಿ ಹೇಳಬೇಕು ನಮ್ಗೆ ಆಗೋದಿಲ್ಲ. ನಾವೆಲ್ಲ ಅಪ್ರೋಚ್ ಇಲ್ಲ. ನಿಮ್ಮ ಅಕ್ಕಪಕ್ಕ ಇದ್ದವರು ನಿಮಗೆ ಇವನ್ನೆಲ್ಲ ಹೇಳೋಕ್ಕಾಗಲ್ಲ. ನಾವುಗಳೇ ಈ ಮೂಲಕ ಸೋಷಿಯಲ್ ಮೀಡಿಯಾ ಮೂಲಕ ನಾವು ಹೇಳ್ತಾ ಇದ್ದೀವಿ. ಇವಾಗ ಬೇರೆಯವರು ನಿಮ್ಮನ್ನು ಗಾಯಗೊಳಿಸಿ ನಿಮ್ಮನ್ನು ಮೃದು ಮಾಡೋದಕ್ಕಿಂತ ನಮ್ಮವರೇ, ಮನೆಯೊಳಗಿರೋರೇ, ನಮ್ಮವರೇ ಅಭಿಮಾನಿಗಳೇ, ನಮ್ಮ ಕಾರ್ಯಕರ್ತರುಗಳಲ್ಲೇ ಯಾರೋ ಒಬ್ಬರು ಹೇಳಿ, ಸರ್ ಈ ಥರ ಒಂದು ಸ್ವಲ್ಪ ಸಣ್ಣ ಪುಟ್ಟ ಬದಲಾವಣೆ ಮಾಡ್ಕೊಳ್ಳಿ, ನೀವು ಎಲ್ಲರೂ ಜೊತೆಲಿ ತೊಗೊಂಡೋಗಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ನಿಮ್ಮ ಪಾರ್ಟಿ ಒಳಗಡೆ ಮಾಡಿ, ಒಬ್ಬೊಬ್ರಿಗೊಂದೊಂದು ಫಾರ್ಮುಲಾಗಳು ಅಪ್ಲೈ ಮಾಡಬೇಡಿ, ಒಬ್ಬೊಬ್ರಿಗೊಂದೊಂದು ರೂಲ್ಸ್ ಅಪ್ಲೈ ಮಾಡಬೇಡಿ. ಇಲ್ಲಿ ಯಡಿಯೂರಪ್ಪನವ್ರಿಗೊಂದು ರೂಲ್ಸು, ಅಲ್ಲಿ ವಸುಂಧರಾ ರಾಜೆಗೊಂದು ರೂಲ್ಸು, ಸೈಲೆಂಟಾಗಿ ಇಟ್ಬಿಡ್ತಾರೆ, ಬತ್ತಿ ಗೊತ್ತಾಗಲ್ಲ. ಆಕೆ ಮುಖ್ಯಮಂತ್ರಿ ಆಗಿದ್ದವಳು 2 ಸಲ, ರಾಜವಂಶಸ್ಥರು, ಅವ್ರನ್ನ ಕೆಳಗಿಳಿಸ್ಬಿಟ್ಟು ಅವ್ರಿಗೇನು ಕೊಡ್ತೀರಾ, ಅವ್ರು ಹೇಳಿದಂಥ ಇವ್ರಿಗೆ ಸೀಟ್ಗಳು ಕೊಡ್ತೀರಾ? ಇಲ್ಲೂ ಅದೇ ಮಾಡಿರೋದು. ಯೋಗಿ ಅವರು ಇಂಥವ್ರಿಗೆ ಸೀಟ್ಗಳು ಕೊಡಬೇಕು ಅಂದರು, ಅದಕ್ಕೆ ನೀವು ಅಮಿತ್ ಶಾ ಅವರೆಲ್ಲ ಅಡ್ಡ ಬಂದರು ಅನ್ನೋ ಸುದ್ದಿಗಳು ಬರ್ತಾ ಇದೆ. ಅವ್ರು ಹೇಳಿದಂಥವ್ರಿಗೆ ಎಷ್ಟೋ ಜನಕ್ಕೆ ಸೀಟ್ ಕೊಟ್ಟಿಲ್ಲ ಅಂತ, ಅದು ಕಾರಣ ಆಗಿದೆ ಅಂತ ಇವೆಲ್ಲ ವಿಷಯಗಳು ಬರ್ತಾ ಇದೆ. ಗೆದ್ದಿದ್ದರೆ ಇವೆಲ್ಲ ವಿಷಯ ಬರ್ತಾ ಇರಲಿಲ್ಲ, ಗೆಲ್ಲರಿಗೆ ತಾನೇ ಇವೆಲ್ಲ ಬರ್ತಾ ಇರೋದು. ಇವಾಗ ಸಿದ್ದು ಹೇಳ್ತಾನಲ್ಲ, ನವಜೋತ್ ಸಿಂಗ್ ಸಿದ್ದು, ಇಫ್ ಮೈ ಅಂಕಲ್ ಹ್ಯಾಡ್ ಬಿನ್ ವುಮೆನ್ ಹಿ ವುಡ್ ವಿನ್ ಮೈ ಆಂಟಿ, ಇಫ್ ಮೈ ಆಂಟಿ ಹ್ಯಾಡ್ ಬಿನ್ ಮ್ಯಾನ್ ಶಿ ವುಡ್ ಹ್ಯಾವ್ ವಿನ್ ಮೈ ಅಂಕಲ್ ಅಂತ. ಸೊ ಹಂಗೆ ಇದು ಸೋತಾಗಿ ಈ ಥರ ವಿಶ್ಲೇಷಣೆ ಮಾಡ್ತೀವಿ. ಗೆದ್ದಿದ್ದರೆ ಮೋದಿಯವ್ರು ಮಾಡಿರೋ ದೊಡ್ಡ ಕೆಲಸಗಳಿಂದ ಆಯಿತು, ಹಂಗೆ ಆಯಿತು ಅಂತ ಕ್ರೆಡಿಟ್ ಕೊಡ್ತಾ ಇದ್ವಿ. ಈಗ ಏನು ಅಂದರೆ ಆತ್ಮಾವಲೋಕನ ಮಾಡಿಕೊಂಡು ತಪ್ಪುಗಳನ್ನ ತಿದ್ಕೊಳ್ಳೋ ಅಂಥ ಸಮಯ ಇದೊಂದು ನಡೀತು ಉತ್ತರ ಪ್ರದೇಶದಲ್ಲಿ. ಮತ್ತು SC STಗಳಿಗೆ ನೀವು ಕಾನ್ಫಿಡೆನ್ಸ್ ತುಂಬಕ್ಕಾಗಲಿಲ್ಲ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ನೀವು ಅಕ್ಕಿ ಕೊಡ್ತೀರಾ ಗೊತ್ತು, 5 kg ಅಕ್ಕಿ, 4 kg ಅಕ್ಕಿ, 10 kgನೇ ಕೊಡ್ತೀರಾ ಅಂತ ಇಟ್ಕೊಳ್ಳಿ. ಅದು ಎಷ್ಟು ದಿನ ಹೊಟ್ಟೆ ತುಂಬಿಸುತ್ತೆ? 7 ಜನ ಇರೋ ಮನೆಯಲ್ಲಿ ಅವ್ನು ಬಂದ 8,000 ಅಂದ, ಒಬ್ಬೊಬ್ರಿಗೆ 1,000 ರೂಪಾಯಿ ಬಂತು ಒಂದು ತಿಂಗಳು. ಹಾಕಪ್ಪ ಓಟ್ ಅವ್ರಿಗೆ ಅಂದರು. ನೀವು ಬೇರೆ ಏನಾದರೂ ಮಾಡಿರೋ ಸ್ಕೀಮ್ಗಳನ್ನ ಪ್ರತಿಯೊಂದು ಜನಗಳಿಗೆ ಮುಟ್ಸೋದ್ರಲ್ಲಿ ವಿಫಲರ ಆಯಿತಾ BJP ಅಲ್ಲಿ ಉತ್ತರ ಪ್ರದೇಶದಲ್ಲಿ ಎಸ್ಪೆಷಲಿ. ಆಮೇಲೆ ಯಾದವ್ ಕಮ್ಯುನಿಟಿನ ನೀವು ಯಾಕೆ ಹಿಡಿದಿಟ್ಕೊಳ್ಳೋಕ್ಕಾಗಲಿಲ್ಲ? ಕಂಪ್ಲೀಟ್ ಯಾದವ್ಸ್ ಶಿಫ್ಟ್ ಈ ಸಮಯದಲ್ಲಿ ಏನೋ ಅಸೆಂಬ್ಲಿ ಎಲೆಕ್ಷನ್ ನಡೀತು. ಅಸೆಂಬ್ಲಿ ಎಲೆಕ್ಷನಲ್ಲಿ ಮುಲಾಯಂ ಸಿಂಗ್ ಯಾದವ್ ಮಗ ಅಂತ ಹೋಗಿ ಅಖಿಲೇಶ್ ಯಾದವ್ ಓಟ್ ಹಾಕಿದ್ರು. ಹೋಗಲಿ ಬಿಡಪ್ಪ, ಇಲ್ಲಿ ಇವಾಗ ಒಕ್ಕಲಿಗರು ಎಲ್ಲರೂ ದೇವೇಗೌಡರನ್ನ ಮತ್ತು ಕುಮಾರಸ್ವಾಮಿ ಅವ್ರನ್ನ ನೋಡಿ ಓಟ್ ಹಾಕ್ತಾರೆ. ಈ ನಡುವೆ ಸ್ವಲ್ಪ DK ಶಿವಕುಮಾರ್ ಅವರು ಮೇಲೆ ಬಂದಿರೋದ್ರಿಂದ ಅವ್ರ ಕಡೆ ಒಂದು ಸ್ವಲ್ಪ ಜನ ಮಾಡ್ತಾರೆ. ಇನ್ನು ಲಿಂಗಾಯತರಲ್ಲ, ಸರ್ವಾತೀತ ನಾಯಕ ಯಡಿಯೂರಪ್ಪನವರು ಮತ್ತು ಅವ್ರ ಮಕ್ಕಳು ಇವಾಗ ಅವ್ರೂ ಆ ಸ್ಟೇಜಿಗೆ ತೊಗೊಂಡೋಗ್ತಾ ಇದ್ದಾರೆ. ಈ ಥರ 2 ಕಮ್ಯುನಿಟಿನಲ್ಲೂ ಈ ಥರ ನಾಯಕರಿದ್ದಾರೆ. ಅವ್ರನ್ನ ನೋಡ್ತಾರೆ. ಇಲ್ಲಿ ಲೋಕಲ್ ಎಲೆಕ್ಷನಲ್ಲಿ ಅದನ್ನು ನೋಡ್ತಾರೆ. ಆದರೆ ಇಲ್ಲಿ ಕರ್ನಾಟಕದ ಜನ MP ಎಲೆಕ್ಷನ್ನು ಅಂತಂದರೆ ಸೆಂಟ್ರಲ್ ಗೌರ್ಮೆಂಟು ಪ್ರಧಾನಮಂತ್ರಿ ಆಯ್ಕೆ ಮಾಡೋಂಥದ್ದು ನಿಮಗೆ ಓಟ್ ಕೊಡ್ತಾರೆ. ಅಲ್ಲಿ ಯಾಕೆ ವಿಫಲ ಆಯಿತು? ಈ ಸಮಯದಲ್ಲಿ ಯಾಕೆ ಉತ್ತರ ಪ್ರದೇಶ ಜನ ಆ ಕಡೆ ತಿರ್ಕೊಂಡ್ರು? ನಮ್ಮ ಕರ್ನಾಟಕದಲ್ಲಿರೋದು ಊರಲ್ಲಿರೋ ದುಡ್ಡೆಲ್ಲ ತೊಗೊಂಡೋಗಿ ಅಲ್ಲಿ ಆಯ್ಕೆ ಮಾಡಿದ್ರೆ ಯಾಕೆ ಹೇಗೆ ಮಾಡಿದ್ರು? ಅಲ್ಲಿ ಯಾದವ್ಸ್ನ ಹಿಡಿದಿಟ್ಕೊಳ್ಳೋದ್ರಲ್ಲಿ ವಿಫಲ ಆಗಿದ್ದಾರೆ. ಆ ಸ್ಟ್ರಾಟಜಿ ಸರಿಯಾಗಿ ಮಾಡಿಲ್ಲ. ಪೂರ್ತಿ ಜವಾಬ್ದಾರಿ ಯೋಗಿ ಅವ್ರಿಗೆ ಕೊಟ್ಟ ಮೇಲೆ ಅವ್ರು ಹೇಳಿದಂಥವ್ರಿಗೆ ನೀವು ಸೀಟ್ಗಳು ಕೊಡಬೇಕಾಗಿತ್ತು. ಅಮಿತ್ ಶಾ ಅವ್ರು ಹೋಗ್ಬಿಟ್ಟು ಸೀಟ್ ಫೈನಲೈಸ್ ಮಾಡಿದ್ರೆ, ಯೋಗಿ ಒಂದಷ್ಟು ಜನಕ್ಕೆ ಗ್ಯಾರಂಟಿ ಕೊಟ್ಬಿಟ್ಟು ಅಮಿತ್ ಶಾ ಹೋಗ್ಬಿಟ್ಟು ಕ್ಯಾನ್ಸಲ್ ಮಾಡಿಬಿಟ್ಟು ನಾನು ಪಾರ್ಟಿ ನಾನೇ ಮುಖ್ಯಸ್ಥ, ನಾನೇ ಹೋಮ್ ಮಿನಿಸ್ಟರ್ ಅಂತ ಹೇಳ್ಬಿಟ್ಟು ಎಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟು ನಾನೇ ಸ್ಟ್ರಾಟಜಿಸ್ಟು, ಎಲೆಕ್ಷನ್ ಸ್ಟ್ರಾಟಜಿಸ್ಟು ಅಂತ ಕ್ಯಾನ್ಸಲ್ ಮಾಡ್ಕೊಂಬಂದ್ರೆ ಹೆಂಗಾಗತ್ತೆ? ಸೊ ಈ ರೀತಿ ಮಾಡಿಕೊಂಡು ಈ ಎಲ್ಲ ದಯವಿಟ್ಟು ಈ ಮೂಲಕ ನಾನು ಮೋದಿಯವರಲ್ಲಿ ಏನು ನಿರ್ಣಯ ಮಾಡ್ಕೊತೀನಿ ಅಂದರೆ, ದಯವಿಟ್ಟು ನಿಮ್ಮ ಆಂತರಿಕದಲ್ಲಿ ಇರೋವಂಥ ಜನಗಳನ್ನ ವಿಶ್ವಾಸನ ದಯವಿಟ್ಟು ಇದು ಮಾಡ್ಕೊಳ್ಳಿ. ನಿಮ್ಮ ಪಾರ್ಟಿ ಒಳಗೇ ಅವ್ರನ್ನ ನಿಮ್ಮನ್ನು ಅಪ್ರೋಚಬಲ್ ಆಗೋ ಥರ ಮಾಡ್ಕೊಳ್ಳಿ. ದಯವಿಟ್ಟು ನಿಮ್ಮನ್ನು ಯಾರು ಅಪ್ರೋಚ್ ಮಾಡಿದಿರೋ ರೀತಿಯಲ್ಲಿ ನೀವು ಬೆಳೆದ್ಬಿಟ್ಟಿದ್ದೀರಾ, ಅಥವಾ ನೀವು ಆ ರೀತಿ ನಿಮ್ಮ ಒಂದು ಪ್ರೊಜೆಕ್ಷನ್ ಇದೆ. ನಿಮ್ಮನ್ನು ಒಬ್ಬರು ಮಾತಾಡ್ಸೋದಕ್ಕೆ ಹಿಂದೆ ಮುಂದೆ ನೋಡಬೇಕು, ಭಯ ಬೀಳ್ತಾರೆ ನಿಮ್ಮ ಹತ್ರ ಬರೋದಕ್ಕೆ ಅಂತಂದಾಗ ಅವರಲ್ಲಿರೋ ಎಷ್ಟೋ ವಿಷಯಗಳು ನಿಮಗೆ ತಲುಪೋದಿಲ್ಲ. ಅದು ನಿಮಗೆ ಹೆಲ್ಪ್ ಆಗೋ ವಿಷಯಗಳು ಇರೋಂಥದ್ದು ಜಾಸ್ತಿ ಇರುತ್ತೆ. ಅವ್ರಿಗೂ ಸ್ವಂತ ಸ್ವಾರ್ಥದ ವಿಷಯಗಳು ಒಂದಷ್ಟು ಇರುತ್ತೆ. ಬಟ್ ಅದರಿಂದ ನಿಮಗೆ ಎಷ್ಟೋ ವಿಷಯಗಳು ಗೊತ್ತಾಗುತ್ತೆ. ಇವಾಗ ನಿಮ್ಗೆ ಲೀಡರ್ಗಳು ಅಪ್ರೋಚಬಲ್ ಆಗೋ ಥರ ಮಾಡ್ಕೊಂಡ್ರೆ ನೀವು ಈಗ ನಿಮ್ಮನ್ನ ಆ ಪರಿಸ್ಥಿತಿನಲ್ಲಿ ನೋಡೋದಕ್ಕೆ ನಮಗೂ ಬೇಜಾರಾಗುತ್ತೆ. ಬಟ್ ಬೆಟರ್ ಲೇಟ್ ದೆನ್ ನೆವರ್. ನೀವು ಆ ರೀತಿ ಬದಲಾವಣೆ ಆಗೋದು ಭಾಳ ಅನುಕೂಲ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಸೊ ಇದೆಲ್ಲ ಇಷ್ಟ ಆಯಿತು. ಈ ಕಾಂಗ್ರೆಸ್ನವ್ರ ವಿಷಯಕ್ಕೆ ಬರೋಣ. ಅಲ್ಲ ರೀ, 2004ನೇ ಇಸ್ವಿನಲ್ಲಿ ನೀವು ತೊಗೊಂಡಿದ್ದು 145 ಸೀಟು.
145 ಸೀಟು 2004ರಲ್ಲಿ ನೀವು ತೊಗೊಂಡಿದ್ದು ಸರ್ಕಾರ ಮಾಡಿದ್ರಿ. ಎಷ್ಟೋ 145. ಇವಾಗ ಬಿ ಜೆ ಪಿ ತೊಗೊಂಡಿರೋದು ಎಷ್ಟು? 240. 100 ಸೀಟ್ ಡಿಫ್ರೆನ್ಸು. ಆವಾಗ ನಿಮ್ಗೆ ಇದೇ ಥರ ನಿಮಗೆ ಅನ್ನಿಸ್ಲಿಲ್ಲ ನಿಮಗೇನು? ಬಿ ಜೆ ಪಿನವ್ರಿಗೆ ಕುಣಿದ್ರೆ ಆವಾಗ ಸೈಲೆಂಟಾಗಿ ಕೂತ್ಕೊಂಡ್ರು ಆಪೋಸಿಷನಲ್ಲಿ ನಿಮಗೆ ಸರ್ಕಾರ ಮಾಡೋಕ್ಕೆ ಬಿಟ್ಟರು. 2009 ನೀವು ತೊಗೊಂಡಿದ್ದೆಷ್ಟು? 206 ಸೀಟು, 206. ಈಗ ಬಿ ಜೆ ಪಿ ತೊಗೊಂಡಿರೋದೆಷ್ಟು? 240. ಅದಕ್ಕಿಂತ 34 ಸೀಟ್ ಕಮ್ಮಿ. ಏನು ಕುಣಿದು ಕುಪ್ಪಳಿಸ್ತಾ ಇದ್ದೀರಾ ಎಲ್ಲ ಕಡೆ? ಏನಕ್ಕೆ ಕುಣಿದು ಕುಪ್ಪಳಿಸ್ತಾ ಇದ್ದೀರಾ ನೀವು? ನಿಮ್ಮ ಇಡೀ ಇದು ಇಂಡಿ ಒಕ್ಕೂಟ ಎಷ್ಟು ಹಿಂಡ್ಕೊಂಡ್ರು ಇಂಡಿ ಅಂತ ಎಷ್ಟು ಹಿಂಡ್ಕೊಂಡ್ರು ನಿಮ್ಮ ಒಕ್ಕೂಟ ನೀವು ತೊಗೊಂಡಿರೋದು ಎಷ್ಟು ಸೀಟಪ್ಪ ನೀವು? 235 ಸೀಟು. ಬಿ ಜೆ ಪಿಗಿನ್ನ ಕಮ್ಮಿ 5 ಸೀಟು. ನಿಮ್ಮ ಇಡೀ ಇಂಡಿ ಒಕ್ಕೂಟ ಸೇರಿ 235 ತೊಗೊಂಡಿದ್ದೀರಾ. ಬಿ ಜೆ ಪಿ ತೊಗೊಂಡಿರೋ ಸಿಂಗಲ್ ಪಾರ್ಟಿಗಿನ್ನ ಇನ್ನೂ 5-10 ಸೀಟ್ ಕಮ್ಮಿ ನಿಮ್ಮದು. ಏನಕ್ಕೆ ಕುಣಿತಾ ಇದ್ದೀರಾ ನೀವು? ಪ್ರಧಾನಮಂತ್ರಿಗಳು ರೆಸಿಗ್ನೇಷನ್ ಕೇಳ್ತೀರಾ ನೀವು? ನಿಮ್ಮ ಪಾರ್ಟಿ ಪ್ರೆಸಿಡೆಂಟ್ ಪ್ರಧಾನಮಂತ್ರಿ ರೆಸಿಗ್ನೇಷನ್ ಕೇಳ್ತಾರೆ. ಯಾವ ಆಧಾರದ ಕೇಳ್ತೀರಾ ನೀವು ಹೇಳಿ? ಆಮೇಲೆ ನೀವು ಒಂದು ಜಸ್ಟ್ ಪಾಸ್ ಆಗ್ತಿದ್ದಿದ್ದು ಹುಡುಗ ಬಂದು ಸಡನ್ನಾಗೆ ಫೇಲ್ ಆಗ್ತಿದ್ದಿದ್ದು ಹುಡುಗ ಬಂದ್ಬಿಟ್ಟು ಈಗ 60 ಮಾರ್ಕ್ಸ್ ತೊಗೊಂಡಂತೆ. ಆ ರೀತಿ ಆಯಿತು ನಿಮ್ಮ ಕತೆ. ಅಲ್ಲಿ ಡಿಸ್ಟಿಂಕ್ಷನ್ ತೊಗೊತಾ ಇದ್ದಿದ್ದವರು ಇವತ್ತು 60 ಮಾರ್ಕ್ಸಿಗೆ ಬಂದಿದ್ದಾರೆ. ಅಷ್ಟೇ ಚೆನ್ನಾಗಿರೋದು, ಅವ್ರೇನು ಫೇಲ್ ಆಗಿಲ್ವಲ್ಲ? ನಾಳೆ 4 ಸಬ್ಜೆಕ್ಟಲ್ಲಿ ಡಿಸ್ಟಿಂಕ್ಷನ್ ತೊಗೊಂಡಿದ್ದಾರೆ, 2 ಸಬ್ಜೆಕ್ಟಲ್ಲಿ 60-65 ಬಂದಿದೆ. ನಾಳೆ ಅದನ್ನು ಏರಿಸ್ಕೊತಾರೆ ಮತ್ತೆ. ಆಮೇಲೆ ಈ ರೀತಿ ಆದಂಥ ಒಂದು ಸ್ಟ್ರಾಟಜಿಗಳು ಇದನ್ನೆಲ್ಲ ಯಾವುದೇ ಪಕ್ಷ ಮಾಡಬಾರ್ದು. ನೀವು ಪಕ್ಷಗಳನ್ನ ಹಿಡಿದಿಟ್ಕೊಳ್ಳೋದ್ರಲ್ಲಿ ನೀವು ವಿಫಲರಾಗಿದ್ದೀರಾ. ಇವಾಗ ಅಲ್ಲಿಂದ ಒಬ್ಬರೊಂದು ಕೂಗ್ತಾರೆ, ಇಲ್ಲಿಂದ ಒಬ್ಬರು ಕೂಗ್ತಾರೆ. ನಾಳೆ ಇದೇ ರೀತಿ ಕಂಟಿನ್ಯೂ ಆಗ್ತಾಯಿದ್ರೆ ನಾಳೆ ಇದೇ ರೀತಿ ಕಾನ್ಸ್ಟಿಟ್ಯೂಷನ್ನ ಹಿಡ್ಕೊಂಡು ಮೋದಿಯವ್ರಿಗೆ ಇದನ್ನು ನೀವು ಗೌರವ ಕೊಡ್ತಲ್ಲ. ನೀವು ಕಾನ್ಸ್ಟಿಟ್ಯೂಷನ್ಗೆ ನೀವು ಗೌರವ ಕೊಡ್ತಲ್ಲ. ಇಲ್ದಿರೋ ಸ್ಕೀಮ್ಗಳೆಲ್ಲ ಅನೌನ್ಸ್ ಮಾಡುವಂಥ ಕಾನ್ಸ್ಟಿಟ್ಯೂಷನ್ ಇದೆಯಾ? ನೀವು ಕಾನ್ಸ್ಟಿಟ್ಯೂಷನ್ಗೆ ಬೆಲೆ ಕೊಡ್ತಾ ಇದ್ದೀರಾ? ನೀವು ಬದಲಾವಣೆ ಮಾಡಿದಷ್ಟು ಯಾರೂ ಬದಲಾವಣೆ ಮಾಡಿಲ್ಲ. ಇದೇನಾಗ್ತದೆ ಅಂದರೆ ಬಿ ಜೆ ಪಿನಲ್ಲಿ ಇದೆಲ್ಲ ಪಾಯಿಂಟ್ಸ್. ಅದಕ್ಕೆ ನಮ್ಮ ವಾಟ್ಸಪ್ ಯೂನಿವರ್ಸಿಟಿ ಅಂತ ಹೆಸರಿಟ್ಟಿರೋದು ಅಪೋಸಿಷನ್ ಅವರು. ಇದನ್ನು ನಾವು ಬರೀ ವಾಟ್ಸಪ್ಗಳಲ್ಲಿ ಫೇಸ್ಬುಕ್ಕಲ್ಲಿ ಮಾತ್ರ ಪ್ರಸಾರ ಮಾಡ್ತಾ ಇರ್ತೀವಿ. ಇದನ್ನು ಲೋಕಲಲ್ಲಿ ಹೋಗಿ ಗ್ರೌಂಡ್ ಲೆವೆಲಲ್ಲಿ ಜನಗಳಿಗೆ ಮುಟ್ಟಿಸ್ಬೇಕು. ಇವಾಗ ಹಳ್ಳಿನಲ್ಲಿರೋರು ಬಟನ್ ಫೋನ್ ಇಟ್ಕೊಂಡಿರ್ತಾರೆ ಅಥವಾ ಸ್ಮಾರ್ಟ್ ಫೋನ್ ಇಟ್ಕೊಂಡಿರ್ತಾರೆ. ಅವ್ರು ಏನು ಓದು ವಿದ್ಯೆ ಇರೋದಿಲ್ಲ. ಅವರೆಲ್ಲ ರೀಲ್ಸ್ಗಳು ನೋಡೋಕ್ಕೆ ಬರುತ್ತಾ? ಅವ್ರಿಗೆ ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡೋಕ್ಕೆ ಬರುತ್ತಾ? ವಯಸ್ಸಾದವ್ರನ್ನ ಹೇಳ್ತಾ ಇರೋದು. ಯುವಕರು ಹಳ್ಳಿಗಳಲ್ಲಿರೋ ಯುವಕರು ಸಿಟಿನವ್ರಿಗಿನ್ನ ಫಾರ್ವರ್ಡ್ ಆಗಿದ್ದಾರೆ ಬಿಡಿ. ಇವಾಗ ಅವ್ರಿಗಿನ್ನ ಜಾಸ್ತಿ ಮೊಬೈಲ್ ಯೂಸ್ ಮಾಡ್ತಾರೆ, ಅವ್ರಿಗಿನ್ನ ಜಾಸ್ತಿ ಅವ್ರಿಗೆ ಇದರ ವಿಚಾರಗಳು ಗೊತ್ತಿರುತ್ತೆ. ಬಟ್ ಅಲ್ಲಿರೋ ವಯಸ್ಸಾದವ್ರಿಗೆ ಅವರು ತಿಳಿಸೋದಿಲ್ಲ. ಅದನ್ನು ಗೊತ್ತಾಗೋ ಥರ ಬಿ ಜೆ ಪಿನವರು ಗ್ರಾಸ್ ರೂಟ್ ಲೆವೆಲ್ಗೆ ಮಾಡಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಏನೇನು ಯಾರ್ಯಾರು ಇದ್ದಾರೆ ಅವರೆಲ್ಲರೂ ಹೋಗಿ ಹಳ್ಳಿಗಳಲ್ಲಿ ಸೋಷಿಯಲ್ ಮೀಡಿಯಾ ಕ್ಯಾಂಪೈನ್ ಅಂತಲೇ ಶುರು ಮಾಡಬೇಕು. ಸೋಷಿಯಲ್ ಮೀಡಿಯಾ ಕ್ಯಾಂಪೈನ್ ಅದನ್ನಲ್ಲಿ ಗ್ರೂಪ್ಗಳನ್ನ ಮಾಡಿ, ನೀವು ಈ ಥರ ಎಲ್ಲ ನಿಮಗೆ ಮೋಸ ಆಗಿತ್ತು ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ, ಬಿ ಜೆ ಪಿ ಗೌರ್ಮೆಂಟ್ ಬಂದಮೇಲೆ ಈ ರೀತಿ ಆಗ್ತದೆ ಅಲ್ಲ. ಕನಿಷ್ಠ ನಾನು ಹೇಳೋದು ಒ ಬಿ ಸಿಯಿಂದ ಬಂದಿರುವಂಥ ಗಾಣಿಗ ಸಮುದಾಯದಿಂದ ಬಂದಿರುವಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಎಷ್ಟು ಬಡತನದಲ್ಲಿ ಎಷ್ಟು ಕಷ್ಟದಲ್ಲಿ ಟೀಮ್ ಮಾರ್ಕೊಂಡು ರೈಲ್ವೆ ಪ್ಲಾಟ್ಫಾರ್ಮಲ್ಲಿ ಬಂದಂಥ ವ್ಯಕ್ತಿ ಇವತ್ತು ಎಕ್ಸ್ಪ್ರೆಸ್ ರೈಲ್ಗಳು, ಬುಲೆಟ್ ಟ್ರೈನ್ ತರ್ತಾ ಇದ್ದಾರೆ ಮತ್ತು ರೈಲ್ವೆ ಸ್ಟೇಷನ್ಗಳನ್ನ ಏರ್ಪೋರ್ಟ್ ರೇಂಜಿಂಗ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರ ಸಾಧನೆ ಎಂಥದ್ದು? ಇದೆಲ್ಲ ಸಾಧನೆ ಸಾಧ್ಯ ಇರೋದು ಬಿ ಜೆ ಪಿ ಅಂತ ಪಾರ್ಟಿನಲ್ಲೇ. ಒಂದು ಸಾಮಾನ್ಯ ವ್ಯಕ್ತಿನೂ ಅಲ್ಲಿವರೆಗೂ ಬರ್ಬೋದು ಅನ್ನೋದನ್ನು ಒ ಬಿ ಸಿ ಓಟ್ಗಳು ಇಡೀ ಇಂಡಿಯಾದಲ್ಲಿ ಎಷ್ಟಿದೆ? ಯಾಕೆ ಉತ್ತರ ಪ್ರದೇಶದಲ್ಲಿ ನೀವು ಅದನ್ನು ಸಫಲವಾಗಿ ಅದನ್ನು ಓಟ್ಗಳಿಗೆ ಪರಿವರ್ತನೆ ಮಾಡ್ಕೊಳ್ಳೋಕೆ ನಿಮ್ಮ ಕೈಲಾಗಲಿಲ್ಲ? ಅಲ್ಲಿ ಜನಗಳಿಗೆ ನೀವು ಮುಟ್ಟಿಸ್ಬೇಕಲ್ವ ಅದನ್ನು ಗ್ರೌಂಡ್ ಲೆವೆಲ್ಗೆ? ಏನು ಮಾಡ್ತದೆ ಅಲ್ಲಿ ಉತ್ತರ ಪ್ರದೇಶದಲ್ಲಿ ಅಂತ ಸೋಷಿಯಲ್ ಮೀಡಿಯಾ ಬಿ ಜೆ ಪಿದು ಸೋಷಿಯಲ್ ಮೀಡಿಯಾಸಲ್ಲಿ ಯಾರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ? ಈ ಪ್ರತಿಯೊಂದು ವಿಷಯನಲ್ಲಿ ಹೋಗಬೇಕು. ನೀವು ಬರೀ ವಾಟ್ಸಪ್ಪಲ್ಲಿ ಹರಿಬಿಟ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ಗಳಲ್ಲಿ ಮಾಡಿಬಿಟ್ಬಿಟ್ರೆ ಆಗೋದಿಲ್ಲ. ಅದನ್ನು ಪ್ರತಿಯೊಬ್ಬರು ನೋಡೋ ರೀತಿ ಮಾಡಬೇಕು. ಅದು ವ್ಯೂಸ್ ಎಷ್ಟು ಆಗ್ತದೆ, ಎಲ್ಲೆಲ್ಲಿ ರೀಚ್ ಆಗ್ತದೆ, ಪ್ರತಿಯೊಂದನ್ನು ಟ್ರ್ಯಾಕಿಂಗ್ ಮಾಡಬೇಕು. ಅದಕ್ಕೊಂದು ಫುಲ್ ಟ್ರ್ಯಾಕಿಂಗ್ ಮಾಡಿ ಹಳ್ಳಿಗಳಲ್ಲೂ ಕ್ಯಾಂಪೇನ್ ಮಾಡಬೇಕು. 8-10 ಜನ ಗುಂಪು ಮಾಡಿಬಿಟ್ಟು ಕಳಿಸ್ಬೇಕು. 4 ಜನ ಹುಡುಗಿರು 4 ಜನ ಹುಡುಗರನ್ನ ಪ್ರತಿಯೊಬ್ಬರನ್ನು ಶನಿವಾರ ಭಾನುವಾರ ಕಾಲೇಜ್ ಇದ್ದಾಗ ಆಫ್ ಇದ್ದಾಗ ಆ ಹುಡುಗರನ್ನೆಲ್ಲ ಹೈರ್ ಮಾಡಿಕೊಂಡು ಓದೋವಂಥ ಹುಡುಗರನ್ನ ABVP-ನಲ್ಲಿರೋರನ್ನ ಪ್ರತಿಯೊಬ್ಬರನ್ನು ತೊಗೊಂಡು ಪ್ರತಿಯೊಂದು ಹಳ್ಳಿಗಳಿಗೂ ವಿಷಯ ಮುಟ್ಸೋಕ್ಕೆ ಶುರು ಮಾಡಬೇಕು. ಇದು ಮಾಡಿದ್ರೆ ಭಾಳ ಕಷ್ಟ ಆಗುತ್ತೆ ಸ್ವಾಮಿ. ನಿತೀಶ್ ಕುಮಾರ್ ಇಸ್ ಕಾಲ್ಡ್ ಆಸ್ ಜಂಪಿಂಗ್ ಜಾಕ್ ಆಫ್ ಇಂಡಿಯನ್ ಪಾಲಿಟಿಕ್ಸ್. ಯಾವಾಗ ಯಾವ ಕಡೆ ಎಗಿರ್ತಾರೆ ಅಂತ ಗೊತ್ತಾಗಲ್ಲ ಅವರು. ಇವಾಗ ಇನ್ನೇನು ಒಂದೊಂದು ವರ್ಷಕ್ಕೆ ಎಲೆಕ್ಷನ್ ಇದೆಯಾ ಬಿಹಾರದು, ಅವಾಗ ಎಗರ್ಕೊಂಡ್ಬಿಡ್ತಾರೆ. ಎಲೆಕ್ಷನ್ ಅನೌನ್ಸ್ ಆಗೋದಿದ್ದಾಗ ಅನೌನ್ಸ್ ಬೇಡ ಇನ್ನು ಬರುತ್ತೆ ಅನ್ನುವಾಗ ಒಂದು 3 ತಿಂಗಳು 2 ತಿಂಗಳು ಮುಂಚೆ 3 ತಿಂಗಳು ಮುಂಚೆ ಎಗರ್ಕೊಂಡ್ಬಿಡ್ತಾರೆ ಅವ್ರು. ವಾಪಸ್ ಮತ್ತೆ ಕಾಂಗ್ರೆಸ್ನವ್ರ ಜೊತೆ ಹೋಗಿ ಅವ್ರ ಗಠಬಂಧನ ಏನಿದೆ ಅಲ್ಲಿ ಲಾಲು ಯಾದವ್ ಮತ್ತು ಅಖಿಲೇಶ್ ಯಾದವ್ ಇವರು ಎಲ್ಲರನ್ನೂ ಯೂಸ್ ಮಾಡ್ಕೊಂಡು ಎಲ್ಲರ ಕೈಲೂ ಕ್ಯಾಂಪೇನ್ ಮಾಡಿಸ್ಬಿಟ್ಟು ಮತ್ತೆ ನಿಮ್ಮನ್ನ ಕೈ ಬಿಟ್ಬಿಡ್ತಾರೆ. ಅವಾಗ ಕೇಂದ್ರ ಸರ್ಕಾರನೂ ಬಿದ್ದೋಗ್ಬಿಡುತ್ತೆ. ಅವಾಗ ಒಂದು ಡೀಲ್ ಮಾಡ್ಕೊಂಡ್ಬಿಡ್ತಾನೆ, ಅಪ್ಪ ನನಗೆ ಪ್ರಧಾನಮಂತ್ರಿ ಮಾಡಿ, ನಾನು ಬಿಹಾರ್ನ ಗೆಲ್ಸ್ಕೊಂಡು ನಿಮ್ಮ ಕೈಗೆ ಯಾರಿಗಾದ್ರೂ ಕೊಟ್ಬಿಡ್ತೀನಿ, ನೀವೇ ಆಳ್ಕೊಳ್ಳಿ, ನನ್ನ ಪ್ರಧಾನಮಂತ್ರಿ ಮಾಡಿ ಕೂಡಿಸ್ಬಿಡಿ, ನಾನು ಒಂದ್ಸಲ ಪ್ರಧಾನಿ ಆಗೋಗ್ತೀನಿ ಅಂತ. ಯಾಕೆಂದರೆ ಆತನೂ ಹಳಬ. ಆಮೇಲೆ ಬಿಹಾರಲ್ಲಿರೋರು ಹೇಳ್ತೀನಿ, ಭಾಳ ದಿಮಾಕ್ಕೆ ಆದ್ಮಿ ಅವರೆಲ್ಲ. ಎಲ್ಲ ಮಜ್ದೂರ್ ಜಾದ, ಕೆಲಸ ಮಾಡೋರು ಜಾದ ಅಲ್ಲಿ ಅಂತ ಹೇಳ್ತಾರೆ. ಸಖತ್ ಬುದ್ಧಿವಂತರಿದ್ದಾರೆ. ನಾನು ನೋಡ್ದಂಗೆ ರಾಮ್ ವಿಲಾಸ್ ಪಾಸ್ವಾನ್ ವಾಸ್ ಒನ್ ಆಫ್ ದ ಮೋಸ್ಟ್ ಇಂಟೆಲಿಜೆಂಟ್ ಇಂಡಿಯನ್ ಪೊಲಿಟಿಷಿಯನ್. ಈ ಯೂಸ್ ಟು ಬಿ ಇನ್ ಎವ್ರಿ ಗೌರ್ಮೆಂಟ್. ನಾನು ನೋಡ್ದಂಗೆ ನೀವು ನೋಡಿ, ವಾಜಪೇಯಿ ಪ್ರಧಾನಿ ಅಂದರೆ ವಾಜಪೇಯಿ ಅವ್ರ ಜೊತೆ ಮಿನಿಸ್ಟರ್ ಆಗಿರೋನು. ಅದು ಯು ಪಿ ಎ ಬಂದರೆ ಯು ಪಿ ನಲ್ಲಿ ಮಿನಿಸ್ಟರ್ ಆಗಿರೋನಪ್ಪ. ಕಾಂಗ್ರೆಸ್ ಬಂದರು ಮಿನಿಸ್ಟ್ರು, BJP ಬಂದರು ಮಿನಿಸ್ಟ್ರು, ಜನತಾದಳ ಬಂದರು ಮಿನಿಸ್ಟ್ರು. ನೀವು ನೋಡ್ಕೊಂಬನ್ನಿ ಅಪ್ಪನ ಟ್ರ್ಯಾಕ್ ರೆಕಾರ್ಡು ರಾಮ್ ವಿಲಾಸ್ ಪಾಸ್ವಾನ್ದು.
ಅದನ್ನೇ ಫಾರ್ಮುಲಾನೇ ನಿತೀಶ್ ಕುಮಾರ್ ಇವಾಗ ಅಪ್ಲೈ ಮಾಡ್ತಾ ಇರೋದು. ಇಬ್ಬರು ಬಿಹಾರ್ನವರೇ. ಇವತ್ತು ಅವ್ರ ಮಗ ನೋಡಿ, ರಾಮ್ವಿಲಾಸ್ ಪಾಸ್ವಾನ್ ಅವ್ರ ಮಗ ಚಿರಾಗ್ ಪಾಸ್ವಾನ್ ನಿಂತಿದ್ದ 10 ಸೀಟು ಗೆದ್ಕೊಂಡಿದ್ದಾನೆ, ಕೊಟ್ಟಿದ್ದ 5-6 ಸೀಟು ಅಷ್ಟು ಗೆದ್ದಿದ್ದಾನೆ ಅಪ್ಪ. ಸೊ ದೇ ಆರ್ ವೆರಿ ಇಂಟೆಲಿಜೆಂಟ್, ದೇ ಆರ್ ವೆರಿ ಬ್ರೈನ್ ಇದೆ, ವೆರಿ ಪೊಲಿಟಿಕಲ್ ಬ್ರೈನ್ ಇರೋವಂಥ ಜನ ಅವರು. ಯಾಕಂದರೆ ಬಡತನ ಇದೆಯಲ್ಲ ಮತ್ತು ಆ ಜಾತಿ ನಿಂದನೆ ಅನ್ನೋದಿರುತ್ತಲ್ಲ, ಅವ್ರು ಅನುಭವಿಸಿರ್ತಾರಲ್ಲ, ಅದು SC STನವರು ಬ್ಯಾಕ್ವರ್ಡ್ ಕ್ಯಾಸ್ಟ್ಗಳು, ಅದು ಮನುಷ್ಯನ ಭಾಳ ಉತ್ತಂಗಕ್ಕೆ ತೊಗೊಂಡೋಗುತ್ತೆ. ನಾನು ಇಲ್ಲಿವರೆಗೂ ಬರಲೇಬೇಕು, ನಾನು ಗೆಲ್ಲಲೇಬೇಕು, ನಾನು ಮಾಡಲೇಬೇಕು, ನಾನು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಕಿಚ್ಚು, ಒಂದು ಹಠ, ಒಂದು ಇದು ಕೊಡುತ್ತೆ ಅದು. ಅದಿರುವಂಥ ಜನ ಯಾರೋ ಬಿಹಾರ್ನವರು. ಸೊ ಅವರು ಯಾವಾಗಲೂ ಚೇರಲ್ಲಿ ಕೂತ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾರೆ. ಅವ್ರು ಚೇರಿಂದ ಇಳಿದು ಕೈ ಕಟ್ಕೊಂಡು ಹಿಂಗೆ ನಿಂತ್ಕೊಳ್ಳೋಕೆ ಅವ್ರು ಇಷ್ಟಪಡೋದಿಲ್ಲ, ಚೇರಲ್ಲಿ ಕೂತಿರಬೇಕು. ಅವ್ರು ಅದಕ್ಕೆ ಏನು ಮಾಡ್ತಾರೆ, ಜಂಪ್ ಎಗರ್ತಾರೆ. ಅದೇ ಇನ್ನೊಂದು ಕರ್ನಾಟಕದ 9-10 ಸೀಟು, ರಾಜಸ್ಥಾನದ 9-10 ಸೀಟು, 20 ಸೀಟು. ಈಗಲಿಂದನೇ BJP ರೂಟ್ ಲೆವೆಲಲ್ಲಿ ಪ್ರತಿಯೊಬ್ಬರಿಗೂ ಸಿಗ್ತಾ ಇರೋವಂಥ ಸ್ಕೀಮ್ಗಳು, OBC ಇರ್ಬೋದು, SC ST ಇರ್ಬೋದು, ಪ್ರತಿಯೊಂದು ಸ್ಕೀಮ್ಗಳನ್ನ ಜನಗಳಿಗೆ ಮುಟ್ಟಿಸಿ, ಜನಗಳಿಗೆ ಎಲ್ಲ ಸಫಲವಾಗಿ ತಿಳಿಸಿ ಅದನ್ನು ಅದರಿಂದ ಒಂದು ವೋಟಾಗಿ ಕನ್ವರ್ಟ್ ಮಾಡ್ಕೊಳ್ಳೋ ಥರ ಇವಾಗಲಿಂದನೇ ಶುರು ಮಾಡಿದ್ರೆ ಮತ್ತೆ ಮುಂದೆ ಬರುವಂಥ ಏನು ವಿಧಾನಸಭೆ ಎಲೆಕ್ಷನ್ಗಳು ಬೇರೆ ಬೇರೆ ರಾಜ್ಯಗಳಲ್ಲಿ, ಅದರಲ್ಲಿ ಸ್ವಲ್ಪ ಪಟ್ಟಿಡ್ದಿಟ್ಕೊಂಡ್ರೆ ಮುಂದಿನ ಲೋಕಸಭೆಗೆ ಏನಾದರೂ ದಾರಿ ಆಗುತ್ತೆ. ಈಗ ಗೊತ್ತಾಗೋಯ್ತು, ಫಾರ್ಮುಲಾ ಬ್ರೇಕ್ ಆಗೋಗಿದೆ, ಫಾರ್ಮುಲಾ ಸಿಕ್ಬಿಟ್ಟಿದೆ ಅಪೋಸಿಷನ್ ಅವ್ರಿಗೆ. ಹೌ ಟು ಕ್ರ್ಯಾಕ್ BJP, ಹೌ ಟು ವಿನ್ ಅಗೇನ್ಸ್ಟ್ ಮೋದಿ ಆ್ಯಂಡ್ ಅಮಿತ್ ಶಾ ಅನ್ನೋದು ಗೊತ್ತಾಗೋಗಿದೆ ಅವ್ರಿಗೆ. ಏನಿಲ್ಲ, ಸುಮ್ಮನೆ ಒಂದು 7,000-8,000 ರೂಪಾಯಿ ಅನೌನ್ಸ್ ಮಾಡಿದ್ರೆ ಬೇಜಾರು ನೋಟ್ಗಳು ಬಿದ್ದಾಗುತ್ತೆ. ಪ್ಲಸ್ BJPಯಲ್ಲಿ ನಡೀತಾರೋ ಆಂತರಿಕ ಕಲಹಗಳನ್ನ ಯೂಸ್ ಮಾಡ್ಕೊಳ್ಳೋದು. ಈಗ ನೀವು ತೊಗೊಂಬಂದು ಎಲ್ಲರನ್ನೂ ಇಲ್ಲಿ ಹಾಕೊಂಡ್ರಿ, ಬೇರೆ ಬೇರೆ ಪಕ್ಷಗಳಿಂದ ಜಿತಿನ್ ಪ್ರಸಾದ ಬಂದ, ಜ್ಯೋತಿರಾದಿತ್ಯ ಸಿಂಧ್ಯಾ ಬಂದ, ಆಮೇಲೆ ನವೀನ್ ಜಿಂದಾಲ್ ಬಂದು, ಎಲ್ಲ ಕಾಂಗ್ರೆಸ್ಸಿಂದ ಎಲ್ಲರನ್ನೂ ತೊಗೊಂಡು BJPಗೆ ಹಾಕ್ಕೊಂಡ್ರಿ. ಆಮೇಲೆ ಅಲ್ಲಿ ಕಿತ್ಲಾಡ್ತಾರೋ ಅಣ್ಣ ತಮ್ಮಂದ್ರುಗಳ್ನ ಬೇರೆಯವ್ರ ಮನೆ ಜಗಳದಲ್ಲಿ ಅವ್ರ ದೀಪದಲ್ಲಿ ನೀವು ಚಳಿ ಕಾಯಿಸ್ಕೊಂಡ್ರಿ BJPಯವರು. ಮಹಾರಾಷ್ಟ್ರದಲ್ಲಿ ಶಿವಸೇನೆ ನೋಡ್ದಾಕಿದ್ರಿ ಮತ್ತು NCP ನೋಡ್ದಾಕಿದ್ರಿ. ಆ ಟೇಂಟೆಡ್ ಮಿನಿಸ್ಟರ್ ಅಜಿತ್ ಪವಾರ್ ಅವನ್ನ ತೊಗೊಂಬಂದಿಲ್ಲಿ ಇಟ್ಕೊಂಡ್ರಿ, ಅವ್ರ ಪಾರ್ಟಿ ಸಿಂಬಲ್ಗಳ್ನ ಕಿತ್ಕೊಂಬಂದ್ರಿ. ಇದಕ್ಕೆಲ್ಲ ತಕ್ಕ ಉತ್ತರ ಕೊಟ್ಬಿಟ್ಟ. ಈ ಎಲೆಕ್ಷನಲ್ಲಿ ಒಂದು ಗೊತ್ತಾಗಿದ್ದೇನು ಅಂದರೆ, ಡೆಮೋಕ್ರಸಿ ಆಸ್ ಒನ್ ಇನ್ ದಿಸ್ ಎಲೆಕ್ಷನ್. ಮೋದಿ ಅಂತವ್ರಿಗೆ ಜನ ಪಾಠ ಕಲಿಸ್ತಾರೆ ಅಂತಂದರೆ, ಅವರು ಆ ರೇಂಜಿಗೆ ಬೆಳೆದಿರುವಂಥ ಮೋದಿ ಅಂತವ್ರಿಗೆ ಅವ್ರನ್ನೇ ಏಕ್ದಮ್ ಅಂತ ಬರೆದು ಕೆಳಗಡೆ ಕೂಡಿಸ್ತಾರೆ ಅಂತಂದರೆ, ಇನ್ನು ಇಲ್ಲಿ ತಿಳ್ಕೊಬೇಕಾಗಿರೋದೇನು ಅಂದರೆ, ಇಂಡಿ ಅಲಯನ್ಸ್ನಲ್ಲಿರೋರು ನೀವೆಲ್ಲ ಯಾವ ಲೆಕ್ಕನೂ ಇಲ್ಲ. ಒಂದು ಆನೆ ನೋಡಿಬೇಕು ಹೊಡಿತೀಯಾ ಅಂತ KGF ಡೈಲಾಗ್ ಇದೆಯಲ್ಲ, ಆ ಥರ ಆನೆ ಹೊಡೆದಾಕ್ಬಿಟ್ರು. ನಮ್ಮ ಏನು ಜನಮತ ಸಂಸ್ಥೆಯ ಸ್ಲೋಗನ್ ಇದೆ, ನಾಯಕನೇ ಸೇವಕ, ಪ್ರಜೆಯೇ ಪ್ರಭು, ನಾಯಕನೇ ಸೇವಕ ಅನ್ನೋದು, ಇವತ್ತು ಅದು ಸಾಬೀತಾಯಿತು. ಪ್ರಜೆಯೇ ಪ್ರಭುಗಳು, ನಾಯಕರು ಸೇವಕರು. ಸೊ ಪ್ರಜಾಪ್ರಭುಗಳು ಒಳ್ಳೆ ತೀರ್ಪನ್ನು ಕೊಟ್ಟಿದ್ದಾರೆ, ಪ್ರಜಾಪ್ರಭುತ್ವ ಗೆದ್ದಿದೆ ಈ ಸಲ. ಸೊ ಇದನ್ನು ಎಲ್ಲ ರಾಜಕೀಯ ನಾಯಕರೂ ಮೋದಿ ಅವರ ಲೆವೆಲ್ಗೆ ಇರೋವಂಥವ್ರು, ಅವರಷ್ಟು ಅನುಭವ ಪಡೆದಿರೋರು, ಅವ್ರಿಗಿನ್ನೂ ಹೆಚ್ಚಿಗೆ ಅನುಭವ ಪಡೆದಿರೋವಂಥವ್ರು ಇದನ್ನು ತಿಳ್ಕೊಬೇಕು. ಆಮೇಲೆ ಚಂದ್ರಬಾಬು ನಾಯ್ಡು ಅವರು ಅಷ್ಟೇ, ಅವ್ರ ಸ್ವಂತ ಇಮೇಜ್ ಮೇಲೆ ಏನು ಗೆದ್ದಿಲ್ಲ, ಅಲ್ಲಿ ಜಗನ್ದು ಫೇಲ್ಯೂರು ಮತ್ತು ಮೋದಿ ಅವ್ರ ಜೊತೆ ಸೇರ್ಕೊಂಡಿರೋದಕ್ಕೆ ಅವರು ಗೆದ್ದಿದ್ದಾರೆ. ಸೊ ಇದನ್ನು ಅವರು ತಿಳ್ಕೊಬೇಕು, ಅವ್ರಿಗೊಂದು ಅವಕಾಶ ಕೊಟ್ಟಿದ್ದಾರೆ. ಸೊ ಇದೇ ರೀತಿ ಒರಿಸ್ಸಾದಲ್ಲಿ ಇವಾಗ BJP ಗೌರ್ಮೆಂಟ್ ಆಗ್ತದೆ, ಆಂಧ್ರದಲ್ಲೂ BJP ಕಂಬೈನ್ಡ್ ಗೌರ್ಮೆಂಟ್ ಆಗ್ತದೆ, ಅರುಣಾಚಲದಲ್ಲಿ BJP ಸ್ವಂತ ಬಲದಿಂದ ಗೆದ್ದಿದೆ, ಸಿಕ್ಕಿಂನಲ್ಲಿ BJP ದೋಸ್ತಿ ಸರ್ಕಾರ ಮಾಡ್ತದೆ. ಹೀಗೆ 4 ರಾಜ್ಯಗಳಲ್ಲೂ ಗೆದ್ದಿದೆ. ಅದನ್ನು ಮನಸ್ಸಿನಲ್ಲಿ ಇಟ್ಕೋಬೇಕು ಇಂಡಿಯಾ ಅಲಯನ್ಸ್ನವರು. BJPಲಿ ಪೂರ್ತಿ ಸೋತಿಲ್ಲ. ಸೊ ನೀವು ಇಷ್ಟೊಂದು ಸಂಭ್ರಮ ಪಡೋ ಅವಶ್ಯಕತೆ ಇಲ್ಲ. ನಿಮಗೂ ಇದೊಂದು ಪಾಠ. ದಯವಿಟ್ಟು ಇನ್ಮೇಲಾದರೂ ಪ್ರಜೆಗಳಿಗೆ ಗೌರವ ಕೊಟ್ಕೊಂಡು ಹೋಗೋದನ್ನು ಕಲ್ತ್ಕೊಳ್ಳಿ. ಆವಾಗ ಪ್ರಜಾಪ್ರಭುತ್ವ ನಿಮಗೆ ಈ ಥರ ಪಾಠ ಕಲಿಸಲ್ಲ ಪ್ರಜೆಗಳು. ಸೊ ಇಷ್ಟು ಹೇಳ್ತಾ ಎಲ್ರಿಗೂ ಧನ್ಯವಾದಗಳು. ಪ್ರಜೆಯ ಪ್ರಭುಗಳು.